ಶ್ರೀ ಗುರುಭ್ಯೋ ನಮಃ. ಆದಿರುದ್ರ ನಮಸ್ತೆ ಸರ್ವಮಂಗಳದಾಯಿನಿ ಸಚ್ಚಿದಾನಂದ ಭೌಮಾದ್ಯ ವಚೋಘೋಷಿತ ರೂಪಿಣಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪ್ರಪ್ರಥಮವಾಗಿ ಧರ್ಮಾಧಿದೇವತೆಗಳನ್ನ ಸ್ಮರಣೆ ಮಾಡಿ ಕ್ಷೇತ್ರದ ಅಧಿದೇವತೆಯಾದಂತಹ ಆದಿಲಕ್ಷ್ಮಿಯಲ್ಲಿ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ಆರಾಧ್ಯ ದೈವ ಪ್ರಾತಃ ಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅವರ ಒಂದು ದಿವ್ಯ ಶುಭಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತ ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಶ್ರೀಮಠದ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿ ವರ್ಷವೂ ಕೂಡ ನಮ್ಮ ಈ ಒಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾಮಠ ಶ್ರೀ ಕ್ಷೇತ್ರ ಆದಿಹಳ್ಳಿಯಲ್ಲಿ ಆದಿಲಕ್ಷ್ಮಿ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಜಾತ್ರಾ ಮಹೋತ್ಸವ ನಡೀತಾ ಬಂದಿರೋ ಪ್ರಯುಕ್ತವಾಗಿ ನೀವೆಲ್ಲ ಪತ್ರಿಕಾ ಸನ್ಮಿತರು ಒಂದು ಪ್ರಚಾರವನ್ನು ಮಾಡಿ ಸುದ್ದಿಯನ್ನು ಮಾಡಲಿಕ್ಕೆ ಈ ಜಾತ್ರೆಗೆ ಹೆಚ್ಚಿನ ಸಹಕಾರ ನೀಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿಗೆ ಬಂದಿರೋದು ನಿಮ್ಮೆಲ್ಲರಿಗೂ ನಮಗೆಲ್ಲ ತುಂಬ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾಮಠ ಹಾಸನ ಜಿಲ್ಲೆಗೆ ಸೇರಿರುವಂಥ ಅರಸೀಕೆರೆ ತಾಲೂಕು ಗಣಸಿ ಹೋಬಳಿ ಇಲ್ಲಿರುವಂಥ ಆದಿಹಳ್ಳಿ ಪುಣ್ಯಕ್ಷೇತ್ರ ಆದಿಲಕ್ಷ್ಮಿ ಪುಣ್ಯಕ್ಷೇತ್ರ ಸಾಕಷ್ಟು ತನ್ನದೇ ಆದಂತಹ ಇತಿಹಾಸ ಹೊಂದಿರುವಂತಹ ಈ ಅಮ್ಮನ ಕ್ಷೇತ್ರದಲ್ಲಿ ಪವಿತ್ರವಾದ ಜಾತ್ರಾ ಮಹೋತ್ಸವ ಅನೇಕ ಸಾವಿರಾರು ವರ್ಷಗಳಿಂದ ಈ ನಮ್ಮ ಆದಿಹಳ್ಳಿ ಗ್ರಾಮಸ್ಥರು ನಡೆಸ್ಕೊಂಡು ಬಂದಿದ್ದಾರೆ. ಪೂಜ್ಯ ನಮ್ಮೆಲ್ಲ ಆರಾಧ್ಯ ದೇವರಾಗಿದ್ದಂತಹ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರಿಗೆ ಈ ಒಂದು ಕ್ಷೇತ್ರದ ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ಪ್ರತಿ ವರ್ಷವೂ ಕೂಡ ಮಹಾಸ್ವಾಮೀಜಿಯವರು ಬಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ವಿಶೇಷವಾಗಿ ಪೂಜ್ಯ ಮಹಾಸ್ವಾಮೀಜಿಯವರು ಈ ಒಂದು ಆದಿಲಕ್ಷ್ಮಿ ದೇವಸ್ಥಾನವನ್ನು ಕಂಡ್ರೆ ಭಾಳಷ್ಟು ಪ್ರೀತಿಯನ್ನು ಪಟ್ಟಂಥ ನಮ್ಮ ಗುರುಗಳು. ಅದೇ ರೀತಿ ಕೂಡ ಈ ಒಂದು ಕ್ಷೇತ್ರಕ್ಕೆ ಪ್ರತಿ ವರ್ಷವೂ ಕೂಡ ಆದಿಚುಂಚನಗಿರಿ ಪರಮ ಪೂಜ್ಯ ಜಗದ್ಗುರುಗಳು ಬಂದು ಧಾರ್ಮಿಕ ಸಭೆಗಳನ್ನ ನಡೆಸಿ ಗ್ರಾಮಕ್ಕೆ ಸುತ್ತಮುತ್ತಲಿನ ಗ್ರಾಮಕ್ಕೆ ಒಂದು ಹರಸಿ ಆಶೀರ್ವಾದಗಳನ್ನ ಮಾಡಿ ಆದಿಚುಂಚನಗಿರಿ ಪೀಠದಿಂದ ಆಶೀರ್ವಾದ ಮಾಡುವಂಥ ಸಂಪ್ರದಾಯ ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ವರ್ಷವೂ ಕೂಡ ನಮ್ಮ ಆದಿಹಳ್ಳಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಈ ಒಂದು ಜಾತ್ರೆ ಬಹಳ ವಿಶೇಷವಾಗಿರ್ತದೆ. ನಮ್ಮ ಆದಿಹಳ್ಳಿ ಗ್ರಾಮಸ್ಥರು ಏನು ದಿನಾಂಕವನ್ನು ನಿಗದಿ ಮಾಡಿದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಜಾತ್ರೆಯನ್ನು ಭಾಳ ಅರ್ಥಪೂರ್ಣವಾಗಿ ಭಕ್ತಿ ಶ್ರದ್ಧೆಗಳಿಂದ ಆಚರಿಸುವಂಥ ಸಂದರ್ಭದಲ್ಲಿ 3ನೇ ತಾರೀಕಿಂದ 5ನೇ ತಾರೀಕು ಈ ಜಾತ್ರೆ ಸಂಪನ್ನಗೊಳ್ಳಲಿದೆ. 3ಕ್ಕೆ ಪ್ರಾರಂಭ ಆಗುತ್ತೆ. 3 ಶುಕ್ರವಾರ ಭಾಳ ವಿಶೇಷವಾಗಿ ಅಮ್ಮನಿಗೆ ಅಭಿಷೇಕ ಮಾಡಿ ಪುಣ್ಯಾಹ ಮಾಡಿಕೊಂಡು ಹೋಮ ಹವನ ಎಲ್ಲ ಮುಗಿಸಿ 3ನೇ ತಾರೀಕು ಒಂದು ಪುಣ್ಯಾಹ ಕಾರ್ಯಕ್ರಮ ಆಗ್ತದೆ. ಅದಾದ ನಂತರ ಸಂಜೆ ಗ್ರಾಮದಿಂದ ಅಮ್ಮನಿಗೆ ಈ ಎಡೆ ಕೊಡುವಂಥ ಪವಿತ್ರವಾದಂಥ ಕಾರ್ಯಕ್ರಮ. ಅದಕ್ಕೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ಬಾಯಿಗೆ ಬೀಗ ಹಾಕ್ಕೊಂಡು ಭಾಳ ಭಕ್ತಿಯಿಂದ ಎಲ್ಲ ಹೆಣ್ಮಕ್ಳು ಏನು ಇಲ್ಲಿ ಆದಿಹಳ್ಳಿ ಹೊರಗಡೆ ಹೋಗಿದ್ದವರು ಕೂಡ ಬಂದು ಭಾಳ ವಿಶೇಷವಾಗಿ ಭಕ್ತಿಯಿಂದ ಮಡಿಯಿಂದ ಮಾಡಿದಂಥ ನಡೆಯನ್ನು ಯಾವ ಮನೆಯಲ್ಲಿ ಏನು ಸಿಗುತ್ತೋ ಪ್ರಸಾದವನ್ನು ಅಮ್ಮನಿಗೆ ಎಡೆ ಮಾಡುವಂಥ ಶುಕ್ರವಾರ ರಾತ್ರಿ ಪ್ರತಿ ಮನೆಯಿಂದಲೂ ಕೂಡ ಎಲ್ಲ ಹೆಣ್ಮಕ್ಳು ಮೆರವಣಿಗೆ ಮುಖಾಂತರ ಬಂದು ಅಮ್ಮನಿಗೆ ನೈವೇದ್ಯವನ್ನು ಕೊಟ್ಟು ಒಂದು ಮಹಾಮಂಗಳಾರತಿಯಲ್ಲಿ ಭಾಗವಹಿಸಿ ಅಮ್ಮನ ಆಶೀರ್ವಾದ ತಗೊಂಡು ಹೋಗ್ತಾರೆ. ಅದಾದ ನಂತರ ಶನಿವಾರ ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಕೆಂಡೋತ್ಸವ ಅಂತ ಆಗ್ತದೆ. ಆ ಕೆಂಡೋತ್ಸವ ಭಾಳ ವಿಶೇಷ. ಒಂದು ಮನೆಯಿಂದ ಒಂದು ಹೆಣ್ಮಗು ಸಣ್ಣ ಮಗುವನ್ನು ಅರಕೆ ಮಾಡ್ಕೊಂಡಿರ್ತಾರೆ. ಈ ವರ್ಷ ನಮ್ಮ ಮನೆಯಿಂದ ಕೆಂಡ ಹಾಯಿಸ್ತೀನಿ ಅಂತೇಳಿ 7ರಿಂದ 8 ವರ್ಷ ಮಗುವನ್ನು ಬಂದು ಭಕ್ತಿಯಿಂದ ಶ್ರದ್ಧೆಯಿಂದ ಸ್ನಾನ ಪೂಜೆ ಎಲ್ಲ ಮಾಡಿಸಿ ಅವ್ರ ಕೈಲಿ ಕಳಸವನ್ನು ಒರೆಸಿ ಕೆಂಡೋತ್ಸವ ಮಾಡುವಂಥ ಸಂಪ್ರದಾಯ ಈ ಒಂದು ಗ್ರಾಮಕ್ಕೆ ಮತ್ತು ಆದಿಲಕ್ಷ್ಮಿ ಒಂದು ಪ್ರತೀತಿಯನ್ನು ನಡ್ಕೊಂಡು ಬಂದಿದೆ. ಅದೇ ರೀತಿ ಕೂಡ ಈಗೂ ಕೂಡ
8 ವರ್ಷ ಬಾಲಕಿಯನ್ನು ಅವ್ರ ತಲೆ ಮೇಲೆ ಕಳಸವನ್ನು ಒರೆಸಿ ಕೆಂಡೋತ್ಸವ ಮಾಡುವಂಥ ಒಂದು ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅದು ಭಾಳ ಪವಿತ್ರವಾಗಿ ಶನಿವಾರ ಬೆಳಿಗ್ಗೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ತದೆ. ಅದಾದ ನಂತರ ಬ್ರಹ್ಮರಥೋತ್ಸವ ಅವತ್ತು ಭಾಳ ವಿಶೇಷವಾಗಿ ಆದಿಹಳ್ಳಿ ಅಮ್ಮನವರ ವಿಶೇಷ ಬ್ರಹ್ಮರಥೋತ್ಸವ 4:15 5:30 ಗೋಧೂಳಿ ಲಗ್ನದಲ್ಲಿ ಅವತ್ತು ವಿಶೇಷವಾಗಿ ಬ್ರಹ್ಮರಥೋತ್ಸವ ಆಗ್ತದೆ. ಬ್ರಹ್ಮರಥೋತ್ಸವ ಆದಮೇಲೆ ಆದಿಚುಂಚನಗಿರಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಥಳಿ ಹಾಗೂ ಈಗಿನ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಾನಂದ ಮಹಾಸ್ವಾಮೀಜಿಯವರನ್ನ ಊರಿನ ಹೊರಭಾಗದಿಂದ ಮುತ್ತಿನ ಪಲ್ಲಕ್ಕಿ ಉತ್ಸವ ಮಾಡಿಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಪೂಜ್ಯ ಮಹಾಸ್ವಾಮೀಜಿಯವರಿಂದ ಮಹಾಮಂಗಳಾರತಿ ಮಾಡಿ ಇಲ್ಲೇ ಒಂದು ಧಾರ್ಮಿಕ ಸಮಾರಂಭ ಮಾಡಿ ಅವರಿಗೆ ಒಂದು ಸ್ವಾಮೀಜಿಯವರ ಮುಖಾಂತರ ಒಂದು ಆಶೀರ್ವಚನವನ್ನು ನೀಡಿಸಿ ಕ್ಷೇತ್ರದ ಶಾಸಕರಾಗಿರ್ಬೋದು ಮತ್ತೆಲ್ಲ ಚುನಾಯಿತ ಪ್ರತಿನಿಧಿಗಳು ನಮ್ಮ ಶ್ರೀಮಠದ ಸದ್ಭಕ್ತರು ಆದಿಹಳ್ಳಿ ಅಮ್ಮ ಸುಮಾರು 7 ಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಆದಿಹಳ್ಳಿ ಅಮ್ಮ ನಮ್ಮ ಬಾಗೇಶ್ವರ ಆಗ್ಬೋದು, ಗಣಸಿ ಆಗ್ಬೋದು, ಮಾದೇವರಹಳ್ಳಿ ಆಗ್ಬೋದು, ಅನೇಕ ಊರುಗಳು ಇಲ್ಲಿ ಜಾತ್ರೆ ಪ್ರಾರಂಭ ಆದಮೇಲೆ ಇಲ್ಲಿ ಜಾತ್ರೆ ಆದ ನಂತರ ಆಮೇಲೆ ಬೇರೆ ಕಡೆ ಜಾತ್ರೆ ಮಾಡುವಂಥ ಇತಿಹಾಸ ಅನೇಕ ವರ್ಷಗಳಿಂದ ನಡ್ಕೊ ಬಂದಿದೆ. ಆಮೇಲೆ ಉತ್ಸವ ಎಲ್ಲ ಮಾಡಿಕೊಂಡು ಜಾತ್ರೆ ಪ್ರಾರಂಭ ಮಾಡಿ ಪೂಜೆ ಮಹಾಸ್ವಾಮಿ ಧಾರ್ಮಿಕ ಸಭೆಗಳು ಭಾಗವಹಿಸಿ ಸ್ವಾಮೀಜಿಯವರು ಹೋದ ನಂತರ ಮತ್ತೆ ಇಲ್ಲಿ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಭಾನುವಾರ ಬೆಳಿಗ್ಗೆ ಸಿಡಿ ಉತ್ಸವಗಳಾಗ್ತವೆ. ಅನೇಕ ಊರುಗಳಿಂದ ಬಂಡಿ ಉತ್ಸವ ಅಂತೇಳಿ ಏನು ನಮ್ಮ ಸುತ್ತ 7 ಹಳ್ಳಿ ಸಂಬಂಧಪಟ್ಟಂಗೆ ಅಲ್ಲಿಂದ ಬಂಡಿ ಉತ್ಸವ ಮಾಡ್ಕೊಂಡು ಬರ್ತಾರೆ. ಎಲ್ಲ ಸುತ್ತ ನಮ್ಮ ಆದಿಹಳ್ಳಿ ಸುತ್ತಮುತ್ತ ಏನು ಗ್ರಾಮಗಳಿವೆ ಅವೆಲ್ಲರೂ ಕೂಡ ಬಂಡಿ ಉತ್ಸವ ಮಾಡ್ಕೊಬಂದು ಅಮ್ಮನಿಗೆ ಪೂಜೆಯನ್ನು ಸಲ್ಲಿಸಿ ಅಮ್ಮನಿಗೆ ಅರ್ಕೆಯನ್ನು ತೀರಿಸಿ ಅಮ್ಮನ ಆಶೀರ್ವಾದ ತಗೊಂಡು ಹೋಗುವಂಥ ಸಂಪ್ರದಾಯ ಭಾಳ ವಿಶೇಷವಾಗಿರ್ತದೆ. ಮತ್ತು ಭಾನುವಾರ ಸಂಜೆ ಒಂದು ಗ್ರಾಮದಿಂದ ಪ್ರತಿ ವರ್ಷವೂ ಕೂಡ ಪೌರಾಣಿಕ ನಾಟಕವನ್ನು ಆಯೋಜನೆ ಮಾಡಿಕೊಂಡು ಬಂದಂಥ ಎಲ್ಲ ಭಕ್ತಾದಿಗಳು ಸಾಂಸ್ಕೃತಿಕ ಒಂದು ಹಬ್ಬವನ್ನು ಮಾಡಿ ಖುಷಿ ಪಡುವಂಥ ಸಂಪ್ರದಾಯ. ಅದಾದ ನಂತರ ಸೋಮವಾರ ಸಂಪನ್ನಗಳು ಬೆಳಿಗ್ಗೆ ಮತ್ತು ಭಾನುವಾರ ಕೂಡ ಒಂದು 3 ಗಂಟೆ 5 ಗಂಟೆ ಇನ್ನೊಂದು ಮಹಾರಥೋತ್ಸವ ಅಂತ ಇರುತ್ತೆ ಭಾನುವಾರ 5ನೇ ತಾರೀಕು. ಅದಾದಮೇಲೆ ಜಾತ್ರೆ ಮುಕ್ತಾಯ ಆಗುತ್ತೆ. ಸೋಮವಾರ ಬೆಳಿಗ್ಗೆ ಕುರು ಅಂತ ಭಾಳ ವಿಶೇಷ. ಅದು ಯಾರು ಅಡ್ಡೆ ಹೊತ್ಕೊಂಡಿರ್ತಾರೋ ಅಮ್ಮನ ಪ್ರಾರ್ಥನೆ ಮಾಡಿಕೊಂಡು ಒಂದೊಂದು ಜಾಗದ ನಿಧಿ ಮಾಡಿಕೊಂಡು ಆ ಕುರುವನ್ನು ಅರ್ಕೆ ಮಾಡಿಕೊಂಡು ಅದು ವಿಶೇಷ ಪ್ರಾರ್ಥನೆ ಸಲ್ಲಿಸುವಂಥ ವಿಶೇಷ ಈ ಗ್ರಾಮದಲ್ಲಿ ನಾವು ಕಂಡಿದ್ದೀವಿ. ಅದು ಕೂಡ ಭಾಳ ಅರ್ಥಪೂರ್ಣವಾಗಿ ಶ್ರದ್ಧೆಯಿಂದ ಒಳ್ಳೆಯ ಭಾವನೆಯಿಂದ ಭಕ್ತಿಯಿಂದ ಎಲ್ಲ ಯುವಕರು ಹಿರಿಯರು ಎಲ್ಲ ಶ್ರದ್ಧೆಯ ತಾಯಂದಿರು ಗ್ರಾಮಸ್ಥರು ಸೇರಿಕೊಂಡು ಉತ್ಸವವನ್ನು ಮಾಡಿ ಗುಡಿ ತುಂಬಿಸುವಂಥ ಊರಲ್ಲಿ ಒಂದು ವಿಶೇಷವಾಗಿ ಉತ್ಸವ ಮೂರ್ತಿ ಇಡ್ಲಿಕ್ಕೋಸ್ಕರ ಶ್ರೀಮಠದಿಂದ ಕಳೆದ ವರ್ಷ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಗುಡಿ ತುಂಬೋದು ಅಂತ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಅರಸೀಕೆರೆ ತಾಲೂಕಿನೆಲ್ಲ ಪತ್ರಿಕಾ ಸಂಘಟಕರು ಭಾಳ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ನೀವು ಕೂಡ ಶ್ರೀಮಠದ ಬಗ್ಗೆ ಅಭಿಮಾನ ಇಟ್ಟು ಪ್ರತಿ ವರ್ಷವೂ ಕೂಡ ಜಾತ್ರೆಗೆ ಬರ್ತೀರಿ. ಈ ವರ್ಷನ ಜಾತ್ರೆಗೆ ಬಂದು ಇದು ರಾಜ್ಯಾದ್ಯಂತ ಇಡೀ ಜಿಲ್ಲೆಗೆ ನಿಮ್ಮ ಭಕ್ತಿಯಿಂದ ಪ್ರೀತಿಯಿಂದ ಪ್ರಚಾರವನ್ನು ಮಾಡಿ ಜಾತ್ರೆ ನೀವೆಲ್ಲ ಒಟ್ಟಿಗೆ ಸೇರಿ ಅಮ್ಮನ ಆಶೀರ್ವಾದದಿಂದ ಜಾತ್ರೆಯನ್ನು ನಾವೆಲ್ಲ ಸೇರಿ ಒಟ್ಟಿಗೆ ಭಕ್ತಿಯಿಂದ ಮಾಡೋಣ ಅಂತ ಸಂದರ್ಭ ಹೇಳ್ತಾ ಇಷ್ಟು ಜನ ಒಟ್ಟಿಗೆ ಬಂದದ್ದು ಭಾಳ ಸಂತೋಷ. ಮತ್ತು ನಾವು ಪ್ರತಿ ತಿಂಗಳ ಗುರು ತೋರಿದ್ದಾರೆ ತಿಂಗಳ ಮಾಮನ ತೇರು ಅಂತೇಳಿ ಹುಣ್ಣಿಮೆ ಕಾರ್ಯಕ್ರಮವನ್ನು ನಾವು ಪ್ರತಿ ತಿಂಗಳು ಹಾಸನದಲ್ಲಿ ಮಾಡ್ತೀವಿ. ಈ ಸಲ ಹುಣ್ಣಿಮೆ 7ನೇ ತಾರೀಕು ಇದ್ದಿದ್ದರಿಂದ 3, 4, 5 ಜಾತ್ರೆ ಇರೋದ್ರಿಂದ ಶನಿವಾರ 5ನೇ ತಾರೀಕಿಗೆ ನಾವು 4ನೇ ತಾರೀಕಿನೇ ಸುಮಾರು 139ನೇ ಹುಣ್ಣಿಮೆ ಇಲ್ಲಾಗ್ತದೆ. ಅರಸೀಕೆರೆಯಿಂದ ಪ್ರಾರಂಭ ಆಗೋದ್ರಿಂದ ಪ್ರತಿ ತಿಂಗಳು ಹಾಸನದಲ್ಲಿ ಮಾಡಿ ವಾರ್ಷಿಕ ಹುಣ್ಣಿಮೆಯನ್ನು ಅರಸೀಕೆರೆಯಲ್ಲಿ ಮಾಡ್ತೀವಿ. ಸ್ವಾಮಿಯನ್ನು ಕರ್ಕೊಬಂದು ಭಾಳ ವಿಶೇಷವಾಗಿ ನೀವು ಮೊದಲು ಮಾಡಿಕೊಟ್ರಿ. ಅಲ್ಲಿಂದ 12ನೇದು 1 ವರ್ಷದ ವಾರ್ಷಿಕ ಹುಣ್ಣಿಮೆ ಆದಮೇಲೆ 25ನೇ ಬೆಳ್ಳಿ ಹಬ್ಬ ಚಂಡಾಪಟ್ಟಣಕ್ಕೆ ಹೋಯಿತು. ಅಲ್ಲಿಂದ ಹಾಸನಕ್ಕೆ ಸುವರ್ಣ ಅಂತೇಳಿ 50ನೇ ಹುಣ್ಣಿಮೆ ಬಂತು. ಬೇಲೂರಿಗೆ ಅಮೃತ ಮಹೋತ್ಸವ ಅಂತ 75ನೇ ಹುಣ್ಣಿಮೆ ಅಲ್ಲಿಗೆ ಹೋಯಿತು. ಅರಕಲಗೂಡಿಗೆ 100ನೇ ಹುಣ್ಣಿಮೆ ಆಯಿತು. ಸಕಲೇಶ್ವರದ 70ರ ಹುಣ್ಣಿಮೆ 125. ಈಗ ಒಲೆಯನ್ಸ್ಬರ್ಗ್ ಹೋಗ್ತಾ ಇದೆ. ಮತ್ತೆ ಅರಸೀಕೆರೆಯಿಂದ ಪ್ರಾರಂಭ ಆಗ್ತದೆ. ಆ ಹುಣ್ಣಿಮೆಯನ್ನು ಇಲ್ಲೇ ನಮ್ಮ ಆದಿಹಳ್ಳಿಯಲ್ಲಿ 139ನೇ ಹುಣ್ಣಿಮೆ ಗುರು ತೋರಿದ್ದಾರೆ ತಿಂಗಳ ಮಾಮನ ತೇರು. ಅದನ್ನು ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಎಲ್ಲ ಶ್ರೀಮಠದ ಸದ್ಭಕ್ತರ ಸಮ್ಮುಖದಲ್ಲಿ ಆಯೋಜನೆ ಮಾಡಿದ್ದೀವಿ. ಇದನ್ನೆಲ್ಲ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲ ಪ್ರಚಾರಗೊಂಡು ನೀವು ಕೂಡ ಜಾತ್ರೆಗೆ ಬಂದು ನೀವೆಲ್ಲ ಒಟ್ಟಿಗೆ ಸೇರಿ ಅಮ್ಮನ ಆಶೀರ್ವಾದ ಪಡ್ಕೊಳ್ಳೋಣ ಅಂತೇಳಿ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳಿ ತುಂಬದಿಂದ ಹಾರೈಸ್ತೇನೆ. ಜೈ ಶ್ರೀ ಗುರು.